ಇನ್ನು ನೀಲಾಂಬರಿ ಸಿನಿಮಾದಲ್ಲಿ ಮತ್ತು ಯಜಮಾನ ಸಿನಿಮಾ ನಾಯಕಿಯಾಗಿ ಅಭಿನಯಿಸಿದಂಥ ಅದ್ಭುತವಾದ ನಟಿ ಇನ್ನಿಲ್ಲ ಅಂತ ಹೇಳ್ಬೋದು. ಹಾಗಾದ್ರೆ ಏನಾಯಿತು ಅವರಿಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದ್ದೆ. ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿದಂಥ ಒಂದು ಕಾಲದಲ್ಲೇ ನಾಯಕಿಯಾಗಿ ಮೆರೆದಂಥ ಅದ್ಭುತವಾದ ಕಲಾವಿದೆ ಅಂದರೆ ಅದು ಅರ್ಚನಾ ಅಂತಲೇ ಹೇಳ್ಬೋದು. ಹೌದು, ಅರ್ಚನಾ ಅವರು ತುಂಬಾ ಆರ್ಟ್ ಮತ್ತು ಬೋಲ್ಡಾಗಿ ಕೂಡ ಕಾಣಿಸ್ಕೊಳ್ತಿದ್ರು. ಸಿಕ್ಕಾಪಟ್ಟೆ ಓಮ್ನಿ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಂಥ ಈ ನಟಿ ಇದೀಗ ಇನ್ನಿಲ್ಲ ಅಂತ ಹೇಳ್ಬೋದು. ಸದ್ಯ ಈಗ ನೆನಪಾಗಿ ಮಾತ್ರನೇ ಅವರು ಉಳಿದಿರೋದು. ಮಾರಿಕಾಂಡ ಓರೆ ಮ್ಯಾಗಸಿನ್ ಅವ್ರಿಗೆ ಅತಿ ದೊಡ್ಡ ಮಟ್ಟಿಗೆ ಬ್ರೇಕನ್ನು ಕೂಡ ತಂದು ಕೊಟ್ಟಿದ್ದು. ಕೇವಲ ಅರ್ಚನಾ ಮಾತ್ರ ಹೊರತು ಜಗ್ಗೇಶ್ ಅವರು ಕೂಡ ಆ ಸಿನಿಮಾ ಬ್ರೇಕ್ ಕೊಟ್ಟಿದ್ದು. ಇದಾದ ಸಿನಿಮಾದಲ್ಲಿ ಯಜಮಾನ ಸಿನಿಮಾದಲ್ಲಿ ಬರುವಂಥ ಕೆಲವೇ ನಿಮಿಷಗಳಾದರೂ ಕೂಡ ಅಚ್ಚುಳಿಯಿತು ಅಂತ ಹೇಳ್ಬೋದು. ಅದರಲ್ಲಿ ಓಮೈನ ಸಾಂಗ್ ಅಂತ ಸೂಪರ್ ಡೂಪರ್ ಹಿಟ್ಟನ್ನು ಕೂಡ ಮಾಡಿದ್ರು. ಇದಾದ ನಂತರ ನೀಲಾಂಬರಿ ಸಿನಿಮಾನು ಕೂಡ ಮಾಡಿದ್ರು. ಇದೇ ಅವರ ಕೊನೆಯ ಸಿನಿಮಾನೂ ಕೂಡ ಆಯಿತು. ಬರೋಬ್ಬರಿ 26 ವರ್ಷ ಚಿತ್ರರಂಗ ದೂರ ಉಳಿದ್ರು. 2001ರಲ್ಲಿ ಅವ್ರ ಮದುವೆನೂ ಸಾದರು ಅಂತ ಹೇಳಲಾಗುತ್ತೆ. ಚಿತ್ರರಂಗದಿಂದ ಮದುವೆಯಾಗಿ ದೂರ ಹೋಗಲು ಕೂಡ ಕಾರಣವಾಯಿತು. ಸದ್ಯ ಈಗ ಎಲ್ಲಿದ್ದಾರೆ ಏನಂತ ಮಾಹಿತಿ ಇಲ್ಲ. ಅವ್ರು ಇರೋ ಪ್ರಕಾರ ಅವರು ಫಾರಿನಲ್ಲೇ ಸೆಟ್ಲ್ ಆದರು ಅಂತ ಕೂಡ ಹೇಳಲಾಗುತ್ತೆ. ಚಿತ್ರರಂಗದ ತುಂಡುಡುಗೆಗಳು ಹಾಕಕ್ಕೆ ಹೇಳಿದ್ದೇ ಕಾರಣ ಅಂತ ಹೇಳಲಾಗುತ್ತೆ. ಚಿತ್ರರಂಗ ಬಿಟ್ಟು ಹೊರ ಹೋಗಲು ಅಂತ ಸಹ ಹೇಳ್ತಾರೆ.